ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈಗ ಓಂಕಾರವನ್ನು ಮಾಡೋಣ. ಬೆನ್ನುಹುರಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಸುಖಾಸನ, ಸಿದ್ಧಾಸನ, ಪದ್ಮಾಸನ, ವಜ್ರಾಸನ, ನಿಮಗೆ ಯಾವ ಸ್ಥಿತಿಯಲ್ಲಿ ಬೇಕೋ ಆ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಈಗ ವಿಶ್ರಾಂತಿ ತೆಗೆದುಕೊಳ್ಳಿ. ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ಸ್ವಲ್ಪ ಜಾಗಿಂಗನ್ನು ಮಾಡೋಣ. ಜಾಗಿಂಗ್ ಮಾಡಿದ ನಂತರ ಯಾವ ರೋಗಿಗಳಿಗೆ ನಾವು ಯಾವ ಆಸನಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಈಗ ಸ್ವಲ್ಪ ಜಾಗಿಂಗ್ ಮಾಡೋಣ. ಯಾಕಂದರೆ ಜಾಗಿಂಗ್ ಮಾಡಿದ ನಂತರ ನಮಗೆ ಸುಮಾರು ಒಂದು 5 ಕಿಲೋಮೀಟರ್ ಹೋಗುವಷ್ಟು ನಮಗೆ ವ್ಯಾಯಾಮ ಆಗ್ತದೆ. ಅಂತ ಒಂದು ಜಾಗಿಂಗನ್ನು ಸುಮಾರು ಒಂದು 7-10 ಆಸನಗಳನ್ನು ಮಾಡ್ತಾ ಮಾಡೋಣ.
ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ. ಯಾವ ರೋಗಕ್ಕೆ ಯಾವ ಆಸನ ಮಾಡೋದು ನೆನಪು ಮಾಡಿಕೊಳ್ಳೋಣ. ಯೋಗ ಫಾರ್ ಥೈರಾಯ್ಡ್, ಯೋಗ ಫಾರ್ ವೇಟ್ ಲಾಸ್, ಯೋಗ ಫಾರ್ ಬ್ಯಾಕ್ ಪೇನ್, ಯೋಗ ಫಾರ್ ಗ್ಯಾಸ್ ಪ್ರಾಬ್ಲಮ್, ಯೋಗ ಫಾರ್ ಶುಗರ್, ಯೋಗ ಫಾರ್ migraines, yoga for kidney stones, yoga for heart, yoga for cancer, yoga for asthma, yoga for sciatica, yoga for tuberculosis, TB, yoga for stroke. ಮೆದುಳಿಗೆ ರಕ್ತ ಪೂರೈಕೆಯನ್ನು ನಿಂತಾಗ ಏನು ಮಾಡೋದು, ಯಾವ ಆಸನಗಳು ಮಾಡಬೇಕು. ಯೋಗ ಫಾರ್ ಪಾರ್ಕಿನ್ಸನ್, ನರಮಂಡಲದ ಕಾಯಿಲೆ, ಯೋಗ ಫಾರ್ ಕಾನ್ಸ್ಟಿಟ್ಯೂಷನ್ ಅಂದರೆ ಮಲಬದ್ಧತೆ, ಯೋಗ ಫಾರ್ ಸಿರಿಯಾಸಿಸ್ ಅಂದರೆ ಯಕೃತ್ತಿನ ರೋಗಗಳಿಗೆ ಏನು ಮಾಡಬೇಕು ಅನ್ನೋದನ್ನು, ಯೋಗ ಫಾರ್ ಕಾರ್ಡಿಯೋಸ್ಕರ್ ಅಂದರೆ ಹೃದಯ ರಕ್ತ ನಳದ ಕಾಯಿಲೆ, ಯೋಗ ಫಾರ್ ಆಲ್ಝೈಮರ್ ಅಂದರೆ ಮೆದುಳಿನ ಕಾಯಿಲೆ ಅಥವಾ ಆಲ್ಮರ್ಸ್ ಅಂತ. ಇವತ್ತ ಯೋಗ ಫಾರ್ ಬ್ಲಡ್ ಪ್ರೆಷರ್ ಬಗ್ಗೆ, ರಕ್ತದ ಒತ್ತಡದ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತು ಬಹಳ ಇಂಪಾರ್ಟೆಂಟ್ ಇದು ರಕ್ತದ ಒತ್ತಡ. ಭಾಳಷ್ಟು ಈ ಕಾಯಿಲೆ ಭಾರತ ದೇಶದಲ್ಲಿ ಇದಕ್ಕೆ ಒತ್ತಡ ಹಾಕ್ತಾ ಇದ್ದಾರೆ. ಇದಕ್ಕೆ ಹಲವಾರು ಕಾರಣಗಳಿವೆ. ನಾವು ತಿನ್ನುವಂತಹ ನಮ್ಮ ಜೀವನ ಶೈಲಿ ಚೆನ್ನಾಗಿಲ್ಲ. ಈಗಿನ ಯುವಕರು ಸಹ ರಕ್ತದ ಒತ್ತಡಕ್ಕೆ ಬಲಿಯಾಗುತ್ತಿದ್ದಾರೆ. ಅವರ ಜೀವನ ಶೈಲಿ ಚೆನ್ನಾಗಿಲ್ಲ. ಎಲ್ಲರೂ ಮೊಬೈಲ್ ಹಿಡಿದುಕೊಂಡು ಸರಿಯಾಗಿ ಆಹಾರದಲ್ಲಿ ತಿನ್ನುವಂಥ ಆಹಾರ ಎಲ್ಲ ವಿಷಯದಿಂದ ಎಲ್ಲ ತಿನ್ನುವಂಥ ಆಹಾರ. ಹೀಗಾಗಿ ನಮ್ಮ ರಕ್ತದ ಒತ್ತಡ ನಿಲ್ಲಲಿಕ್ಕೆ ಅನೇಕ ಕಾರಣಗಳಿವೆ. ಯೋಗ ಫಾರ್ ಬ್ಲಡ್ ಪ್ರೆಷರ್ ಅಂದೇನು, ಅಧಿಕ ರಕ್ತದ ಒತ್ತಡವನ್ನು ಕನ್ನಡದಲ್ಲಿ ರಕ್ತದ ಒತ್ತಡ ಅಥವಾ ಉನ್ನತ ರಕ್ತದ ಒತ್ತಡ ಎಂದು ಕರೆಯಲಾಗುತ್ತದೆ. ಇದು ರಕ್ತನಾಳಗಳ ಗೋಡೆಗಳ ಮೇಲೆ ರಕ್ತದ ಒತ್ತಡವು ನಿರಂತರವಾಗಿ ತುಂಬ ಹೆಚ್ಚಾಗಿರುವ ಒಂದು ಸ್ಥಿತಿಯಾಗಿದೆ. ಇದು ಹೃದಯಕ್ಕೆ ರಕ್ತವನ್ನು ಪಂಪ್ ಮಾಡಲು ಹೆಚ್ಚು ಶ್ರಮ ನೀಡುವಂತೆ ಮಾಡುತ್ತದೆ ಮತ್ತು ಚಿಕಿತ್ಸೆ ನೀಡದಿದ್ದರೆ ಹೃದಯಾಘಾತ ನೋಡಿಗೂ. ಈ ರಕ್ತದ ಒತ್ತಡದಿಂದ ನಾವು ಚಿಕಿತ್ಸೆ ನೀಡಲಿಲ್ಲಂತೂ ಅದಕ್ಕೆ ಕ್ರಮ ಕೈಗೊಳ್ಳಿದಾಗ ಹೃದಯಾಘಾತಕ್ಕೆ ಪಾರ್ಶ್ವವಾಯುವಂಥ ಗಂಭೀರ ಸಮಸ್ಯೆಗಳು, ಪಾರ್ಶ್ವವಾಯು ಅಂತ ಗಂಭೀರ ಸಮಸ್ಯೆಗಳು ಈ ಬ್ಲಡ್ ಪ್ರೆಷರಿಂದ ಆಗ್ತವೆ. ಅದಕ್ಕೆ ರಕ್ತದ ಒತ್ತಡ ಎಂದರೇನು? ರಕ್ತನಾಳಗಳ ಗೋಡೆಗಳ ಮೇಲೆ ರಕ್ತದ ಒತ್ತಡವು ಸಾಮಾನ್ಯಕ್ಕಿಂತ ಹೆಚ್ಚಾಗಿರುವ ಸ್ಥಿತಿ. ಇದನ್ನು ಏಕೆ ನಿರೀಕ್ಷಿಸಬಾರದು? ಇದನ್ನು ಮೌನ ಕೊಲೆಗಾರ ಅಂತ ಹೇಳ್ತಾರೆ. ಇದು ಮೌನ ಕೊಲೆಗಾರ ಅಂದರೆ ಇದು ನಮ್ಮ ಮೋಸ ಅಂದರೆ ಹ್ಯಾಕ್ ಬರ್ತದೆ ಅಂದರೆ ಮುಟ್ಟಾವು ಎಂದು ಕರೆಯಲಾಗುತ್ತದೆ. ಏಕೆಂದರೆ ಇದು ಲಕ್ಷಣ ರಹಿತವಾಗಿರಬಹುದು. ಇದಕ್ಕೆ ಲಕ್ಷಣಗಳನ್ನು ರಹಿತವಾಗಿರಬಹುದು, ಆದರೆ ಚಿಕಿತ್ಸೆ ನೀಡದಿದ್ದರೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಸಾಮಾನ್ಯ ರಕ್ತದೊತ್ತಡ ಸಾಮಾನ್ಯವಾಗಿ 120/80 mmHg ಅಥವಾ ಅದಕ್ಕಿಂತ ಕಡಿಮೆ ಇರುತ್ತದೆ. ಅಧಿಕ ರಕ್ತದೊತ್ತಡ 138 138/80 138 80 mmHg ಅಥವಾ ಅದಕ್ಕಿಂತ ಹೆಚ್ಚು ಇದ್ದಾಗ ಇದನ್ನು ಅಧಿಕ ರಕ್ತದೊತ್ತಡ ಎಂದು ಪರಿಗಣಿಸಲಾಗುತ್ತದೆ. ಸಮಸ್ಯೆ ಹೇಗೆ ನಿಯಂತ್ರಿಸುವುದು? ವ್ಯಾಯಾಮ, ಆಹಾರ ಪದ್ಧತಿ ಬದಲಾವಣೆ ಮೂಲಕ ಈ ನಿಯಂತ್ರಿಸಬಹುದು. ಇದು ಅನೇಕ ಇದರ ಬಗ್ಗೆ ಸಾಕಷ್ಟು ಹೇಳಬಹುದು. ಇದು ರಕ್ತದಲ್ಲಿ ಪ್ಲಾಸ್ಮಾ ರಕ್ತದ ದ್ರವ ಭಾಗವಾಗಿದ್ದು ಪೋಷಕಾಂಶಗಳು, ಪ್ರೋಟೀನ್ಗಳು, ಪ್ರತಿರಕ್ಷಣಾ ವ್ಯವಸ್ಥೆ, ತೆಪ್ಪಗಟ್ಟುವಿಕೆ ಅಂಶಗಳು ಸೇರಿದಂತೆ ಹಾರ್ಮೋನ್ಗಳನ್ನು ದೇಹಾದ್ಯಂತ ಸಾಗಿಸುತ್ತದೆ. ಇದು ರಕ್ತದ ಒಟ್ಟು ಪರಿಣಾಮದ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನು ಹೊಂದಿರುತ್ತದೆ. ಇದು ಘನ ಧ್ರುವ, ಇದು ಆಯಾಮಗಳ ಎಲೆಕ್ಟ್ರಾನ್ಗಳು ಕೂಡಿದೆ. ಇದನ್ನು ಸೂರ್ಯ, ನಕ್ಷತ್ರಗಳ, ಭೂಮಿಯ ಮೇಲ್ಭಾಗದಲ್ಲಿರುವ ಆಯಾಮಗಳಂತಹ ಸ್ಥಳಗಳಲ್ಲಿ ಕಾಣಬಹುದು. ಬ್ಲಡ್ ಪ್ರೆಷರ್ is the force of blood pushing against the walls of your arteries
as the heart pumps it through your body. It is measured in two number, chest to top number, which is the stroke, the bottom number, which is the pressure when the heart. The rest between considered to be below 120/80 mHg oxygen and nutrient your organs. ಈ ರೀತಿ ಈ ಬ್ಲಡ್ ಪ್ರೆಷರ್ ಅನ್ನು ತಡೆಗಟ್ಟಬೇಕಾದ್ರೆ ನಮ್ಮ ಯೋಗಾಸನಗಳಿಂದ ಇದನ್ನು ತಡೆಗಟ್ಟಬಹುದು. ಅಥವಾ ಈ ಬ್ಲಡ್ ಪ್ರೆಷರ್ ಆದವರು ಈ ಆಸನಗಳನ್ನು ಮಾಡೋದ್ರಿಂದ ನಿವಾರಣೆಯನ್ನು ಮಾಡ್ಕೊಳ್ಬೋದು. ಅದು ಯಾವ್ಯಾವ ಆಸನಗಳನ್ನು ಅಂತೇಳಿ ನಾವು ತಿಳಿದುಕೊಳ್ಳೋಣ. ಈಗ ನಿಧಾನವಾಗಿ ಈ ರೀತಿ ನಿಲ್ಲಬೇಕು. ಈಗ ಏನು ಮಾಡಬೇಕು? ತಾಡಾಸನವನ್ನು ಮಾಡಬೇಕು. ಮೊದಲೇ ಬ್ಲಡ್ ಪ್ರೆಷರ್ ಇದೆ, ಈ ರೀತಿ ತಾಡಾಸನ ಮಾಡಬೇಕು. ನಿಧಾನವಾಗಿ ಎರಡು ಕೈಗಳನ್ನ ಮೇಲ್ಗಡೆ ಎತ್ತಬೇಕು. ಆಮೇಲೆ ಮೇಲ್ಮುಖವಾಗಿರಬೇಕು, ಅಂಗೈಗಳು ಮೇಲ್ಮುಖವಾಗಿರಬೇಕು. ಎರಡೂ ಕೈಗಳು ನಮ್ಮ ಕಿವಿ ತಾಗಿರಬೇಕು, ಹಿಂಬಡಿಗಳ ಮೇಲೆ ಎತ್ತಿರಬೇಕು, ನಮ್ಮ ದೃಷ್ಟಿ ಎದುರುಗಿರಬೇಕು. ಈ ರೀತಿ ಒಂದೆರಡು ಮೂರು ಸಲ ಮಾಡಬಹುದು. ಇದಕ್ಕೆ ವೃಕ್ಷಾಸನ ಬೇಡ, ಪಾದಹಸ್ತಾಸನ ಮಾಡೋಣ. ಈ ರೀತಿ ಎರಡು ಕೈಗಳಲ್ಲಿ ಈ ಬ್ಲಡ್ ಪ್ರೆಷರ್ ಆದವರು ವೃಕ್ಷಾಸನ ಮಾಡೋಣ. ಈ ರೀತಿ ದೋ ಇತ್ತು ಕೆಳಗಡೆ ನಿಧಾನವಾಗಿ ಎರಡೂ ಕೈಗಳನ್ನ ಪಾದದ ಹತ್ರ ಬರಬೇಕು. ನಮ್ಮ ಎರಡೂ ಕೈಗಳು ಈ ರೀತಿ ನಿಧಾನವಾಗಿ ಮಾಡಬಹುದು. ತ್ರಿಕೋನಾಸನ ಮಾಡಬಹುದು. ಈ ರೀತಿ ಕೈಗಳನ್ನು ಈ ರೀತಿ ತಗೊಂಡು ಇಲ್ಲೇ ನಿಂತು ನಿಧಾನವಾಗಿ ಮಾಡಬೇಕು. ಸ್ವಲ್ಪ ಹೀಗೆ ಮಾಡಬೇಕು. ಆಮೇಲೆ ಈ ಕಡೆ ತಗೊಂಡು ಈ ರೀತಿ ಮಾಡಬಹುದು. ಕಟಿ ಚಕ್ರಾಸನವನ್ನು ಮಾಡಬಹುದು. ಈ ರೀತಿ ನಿಧಾನ ಕೈಗಳನ್ನು ಮಾಡಬಹುದು. ಈ ರೀತಿ ನಿಧಾನವಾಗಿ ಒಂದು ಎರಡು ಮೂರು ಸಲ ಮಾಡಬಹುದು ಕಟಿ ಚಕ್ರಾಸನ. ಇಷ್ಟು ನಿಂತು ಮಾಡುವಂಥ ಆಸನ ಮಾಡಿದರೆ ಸಾಕು. ಇನ್ನು ಮನೆಯನ್ನು ಒಂದು ಪದ್ಮಾಸನ ಮಾಡೋಣ. ಯಾರಿಗೆ ಬರ್ತದೆ ಅವ್ರು ಮಾಡ್ಬೋದು, ಅಂದರೆ ಬಿಡ್ಬೋದು. ಈ ರೀತಿ ಜಾಗದಲ್ಲಿ ಕೂತ್ಕೊಳ್ಬೋದು. ಆಮೇಲೆ ಪದ್ಮಾಸನ ಆದ ನಂತರ ಸುಖಾಸನದಲ್ಲಿ ಮಾಡಬಹುದು. ನೀವು ಪದ್ಮಾಸನ ಮಾಡಿದ ಏನು ಮಾಡಬಹುದು? ಸುಖಾಸನ ಇಷ್ಟು ತಗೊಂಡು ಇಷ್ಟು ಇಲ್ಲಿ ಹಾಕಿ ಇದನ್ನು ಇಲ್ಲಿ ತಗೊಂಡು ಈ ರೀತಿ ಸುಖಾಸನ ಮಾಡಬಹುದು. ಸುಖಾಸನ ಆದ ನಂತರ ವಜ್ರಾಸನ ಮತ್ತು ಗೋಮುಖ. ವಜ್ರಾಸನ ಈ ರೀತಿ ಕಾಲುಗಳನ್ನು ಮಾಡಬಹುದು. ವಜ್ರಾಸನ ಈ ರೀತಿ ವಜ್ರಾಸನ ಮಾಡಬಹುದು. ವಜ್ರಾಸನ ಮಾಡಲಿ ಅಥವಾ ಇನ್ನು ನಂತರ ಗೋಮುಖಾಸನ ಈ ರೀತಿ ಗೋಮುಖಾಸನ ಮಾಡಬಹುದು. ಈ ರೀತಿ ಗೋಮುಖಾಸನ. ಗೋಮುಖಾಸನ ನಂತರ ಶೇಷಾಕಾಸನ. ಈ ರೀತಿ ಪದ್ಮಾಸನ ವಜ್ರಾಸನ ಕುರಿತು ಈ ರೀತಿ ಇದು ಮಾನಸಿಕವಾಗಿ ಬರಬಹುದು. ಇದು ಒಳ್ಳೆಯ ಆಸನ, ಮನಸ್ಸು ಬೇಜಾರಾಗುತ್ತೆ.
ಆಸನ ಶಶಾಂಕಾಸನ ಅಥವಾ ಚೈಲ್ಡ್ ಪೋಷನ್ ಅಂತಾರೆ. ಈ ರೀತಿ ನೀವು 2-3 ಹೊತ್ತು ಮಾಡಬೇಕು. ಆಮೇಲೆ ಇದನ್ನೇ ಉಷ್ಟ್ರಾಸನ. ಈ ರೀತಿ ಅರ್ಧ ಉಷ್ಟ್ರಾಸನ, ಪೂರ್ಣ ಮೊದಲು ರೂಢಿ ಇಲ್ಲದೆ ಮಾಡಬೇಕು. ಅರ್ಧ ಉಷ್ಟ್ರಾಸನವನ್ನು ಮಾಡಬೇಕು ನಿಧಾನವಾಗಿ. ಅದನ್ನು ಈ ರೀತಿ ಪೂರ್ಣ ಉಷ್ಟ್ರಾಸನ, ಪೂರ್ಣ ಉಷ್ಟ್ರಾಸನ ಮಾಡಬಹುದು. ಪೂರ್ಣ ಉಷ್ಟ್ರಾಸನ ಅಂತಾರೆ. ಈಗ ಜಾನುಶಾಸನ ಅಂತಾರೆ. ಇದನ್ನ ಈ ರೀತಿ ಕೈಗಳನ್ನು ಇಲ್ಲಿ ಈ ರೀತಿ ಹಿಡ್ಕೊಂಡು ಇಲ್ಲಿ ಜಾನುಶಾಸನ ಮಾಡಬಹುದು. ಈ ರೀತಿ ಮಾಡಬಹುದು. ಹೀಗೆ ಹೀಗೂ ಮಾಡಬಹುದು. ಈ ರೀತಿ ಹಿಡ್ಕೊಂಡು ಮಾಡಬಹುದು. ಅಥವಾ ನಿಮಗೆ ಯಾವ ರೀತಿ ಬೇಕೋ ಈ ರೀತಿ ಜಾನುಶಾಸನ ಮಾಡಬಹುದು. ಈಗ ಪಶ್ಚಿಮೋತ್ತಾಸನ. ಪಶ್ಚಿಮೋತ್ತಾಸನ ಅಂದರೆ ಈ ರೀತಿ ಕೈಗಳನ್ನು ಇಟ್ಟು ಅಥವಾ ಈ ರೀತಿ ಕೈಗಳನ್ನು ಇಟ್ಟು ಪಶ್ಚಿಮೋತ್ತಾಸನ. ಈ ರೀತಿ ಕೈಗಳನ್ನಿಟ್ಟು ಪಶ್ಚಿಮೋತ್ತಾಸನ ಮಾಡುವುದು. ಆಮೇಲೆ ಭೂನಮನಾಸನ. ಈ ರೀತಿ ಈ ರೀತಿ ಕಾಲುಗಳಿಟ್ಟು ಮೊದಲು ಸ್ವಲ್ಪ ಮಾಡಬೇಕು. ಮೊದಲು ಈ ರೀತಿ ಮಾಡಬೇಕು. ಅನಂತರ ಸ್ವಲ್ಪ ಸ್ವಲ್ಪ ಹೀಗೆ ಮಾಡ್ಬೋದು. ಆ ನಂತರ ಏನು ಮಾಡಬೇಕು, ಇವನ್ನ ಮೊದಲು ಅಡ್ವಾನ್ಸ್ ಮಾಡಿದ ನಂತರ ಏನು ಮಾಡಬೇಕು, ಸ್ವಲ್ಪ ಈ ರೀತಿ ಮಾಡ್ತಾ ಮಾಡ್ತಾ ಏನು ಮಾಡಬೇಕು, ಈ ರೀತಿ ಭೂನಮನಾಸನ ಮಾಡಬಹುದು. ಈ ರೀತಿ ಇನ್ನೂ ಅನೇಕ ಆಸನಗಳನ್ನು ಮಾಡುವುದು. ಈಗ ಉತ್ತರಾಸನ ಮಾಡುವುದು, ಅರ್ಧ ಹಲಾಸನ ಮಾಡುವುದು. ಅದನ್ನು ನಿಧಾನವಾಗಿ ಸುಖಾಸನ ಮಾಡುವುದು. ಪೂರ್ಣ ಹಲಾಸನ ಮಾಡುವುದು ಮತ್ತು ಈ ರೀತಿ ಶೇಪಬಂಧಾಸನ ಮಾಡುವುದು. ಆದರೆ ಮತ್ಸ್ಯಾಸನ ಮಾಡುವುದು. ಈ ರೀತಿ ಮಾಡುವಂತೆ ಅನೇಕ ಈ ರೀತಿ ಶೇಪಬಂಧಾಸನ ಮರ್ಕಟಾಸನ ಮಾಡುವುದು. ಈ ರೀತಿ
ಇದರಲ್ಲಿ ಒಂದು 5 ಆಸನಗಳನ್ನು ನಿಮಗೆ ಯಾವಾಗ ಮಾಡ್ಬೋದು. ಆಮೇಲೆ ಅನುಲೋಮ ವಿಲೋಮ ಮಾಡ್ಬೋದು, ಉಸಿರನ್ನು ತೆಗೆದುಕೊಳ್ಳೋದು, ನಿಧಾನವಾಗಿ ಎಡಗಡೆಯಿಂದ ಉಸಿರನ್ನು ತೆಗೆದುಕೊಳ್ಳೋದು, ಬಲ ಮೂಗನ್ನು ಮುಚ್ಚಿರಬೇಕು, ಆ ನಂತರ ನಿಲ್ಲಿಸಬೇಕು, ಮತ್ತು ಬಲಗಡೆ ಎಡ ಕಡೆ ಬಂದ್ ಮಾಡಬೇಕು, ಬಲಗಡೆ ಉಸಿರನ್ನು ಬಿಡಬೇಕು, ಬಿಟ್ಟ ನಂತರ ಮತ್ತೆ ಖಾಲಿ ಹೊಟ್ಟೆ ನಿಲ್ಲಿಸಬೇಕು, ಮತ್ತು ನಿಲ್ಲಿಸಿದ ನಂತರ ಬಲಗಡೆ ಉಸಿರನ್ನು ತೆಗೆದುಕೊಳ್ಬೇಕು, ತಗೊಂಡ ನಂತರ ಮತ್ತು ಹಾಗೆ ನಿಲ್ಲಿಸಬೇಕು. ಈ ರೀತಿ ಎಡಗಡೆ ಮಾಡಬೇಕು. ಇದನ್ನ 5 ನಿಮಿಷ, 10 ನಿಮಿಷ, 15 ನಿಮಿಷ ಇದನ್ನ ನಿಧಾನವಾಗಿ ಮಾಡಬೇಕು. ಇದಕ್ಕೆ ಪೂರಕ, ಕುಂಭಕ, ರೇಚಕ, ಬಾಯ ಕುಂಭಕ ಪ್ರಕಾರ ಉಸಿರಾಟವನ್ನು ಮಾಡಬೇಕು. ಉಸಿರಾಟದ ಜೊತೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಬೇಕು. ಓಂ ಮತ್ತು ಉಸಿರನ್ನು ತೆಗೆದುಕೊಳ್ಬೇಕು, ಓಂ ಮತ್ತು ಉಸಿರನ್ನ ಬಿಡ್ತಾ ಇರಬೇಕು. ನಮ್ಮ ಮನಸ್ಸು ಉಸಿರಾಟದ ಕಡೆ ಇರಬೇಕು, ಪ್ರಾಣಾಯಾಮ ಆಗಿರಬೇಕು, ನಮ್ಮ ಧ್ಯಾನವೂ ಆಗಿರಬೇಕು. ಬ್ಲಡ್ ಪ್ರೆಷರ್ ಕಪಾಲಭಾತಿ ಮಾಡಿದ್ರಿ, ಅಲೋಮ ವಿಲೋಮ ಮಾಡಿರಿ. ಆಮೇಲೆ ಸ್ವಲ್ಪ ಸೂಕ್ಷ್ಮ ವ್ಯಾಯಾಮಗಳನ್ನು ಈ ರೀತಿ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಿ ಅದನ್ನು ಟೇಕ್ ಮಾಡಿ, ಆಮೇಲೆ ಕೈಗಳನ್ನು ತಿರುಗಿಸಿ ಇಷ್ಟು ಪ್ರಾಣಾಯಾಮಗಳ ಈಗ ಭ್ರಮಣೆ ಮಾಡೋಣ. ಈಗ ಉದ್ಗೀತ ಓಂಕಾರವನ್ನು ಉಸಿರನ್ನು ತೆಗೆದುಕೊಳ್ಳಿ, ಗಣ್ಣವನ್ನು ನೇರವಾಗಿರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಬಂದರೂ ಸಹ ತಮ್ಮಷ್ಟಕ್ಕೆ ಬರುತ್ತವೆ, ಹೋಗುತ್ತವೆ, ಅದರ ಬೆನ್ನು ಹತ್ತಿ ಹೋಗಬೇಡಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತಹ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಈ ಪರಮಾತ್ಮ, ಏ ದಯಾಳು ನಿನ್ನದೇ, ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲೆ ಇರಲೆಂದು ಮನಸ್ಸಿನಿಂದ ನಾವೆಲ್ಲರೂ ಪ್ರಾರ್ಥನೆಯನ್ನ ಮಾಡೋಣ. ಈಗ ಶಾಂತಿ ಪಾಠ.
ಅಥಣಿ ಬರೆದಿಟ್ಕೊಳ್ರಿ. ಯೋಗ SKH ಅಥಣಿ ಯೂಟ್ಯೂಬ್ದಲ್ಲಿ ನೀವು ಈ 19 ರೋಗಗಳ ಕುರಿತು ನೋಡ್ಬೋದು. ಪ್ರತಿಯೊಬ್ಬರು ಯಾರ್ಯಾರ ಈ ರೋಗದಿಂದ ಬರಲುವವರಿಗೆ ಈ ಆಸನಗಳನ್ನು ಧಾರಾಳ ಮಾಡಿದರೆ, ತಪ್ಪದೇ ಇದು ಮಾಡಿದರೆ ನಿಮಗೆ ಯಾವ ರೋಗಗಳು ಬರೋದಿಲ್ಲ, ನಿಮ್ಮ ಹತ್ತಿರ ಈ ರೋಗಗಳ ಸನಿಕ ಬರೋದಿಲ್ಲ. ಮಾಡ್ತಾ ಇದ್ದರೆ ದಯವಿಟ್ಟು ಈ ರೋಗದಿಂದ ಬರಲುವವರಿಗೆ ತಾವು ತಿಳಿಸಿರಿ. ಮತ್ತು ನಾಳೆ ಮತ್ತೆ ನಿಮಗೆ ಹೊಸ ಒಂದು ಏನು ಯೋಗ ಮೋಟೋ ನ್ಯೂಟ್ರೈನ್ ಡಿಸೀಸ್ ಬಗ್ಗೆ ಮೋಟಾರ್ ನ್ಯೂರಾನೋ ಕಾಯಿಲೆ ಬಗ್ಗೆ ನಾಳೆ ತಿಳ್ಕೊಳ್ಳೋಣ. ಬಹಳ ಇಂಪಾರ್ಟೆಂಟ್ ಇದು. ನಾಳೆ ಅದನ್ನು 6:30 ಗಂಟೆಗೆ ತಿಳ್ಕೊಳ್ಳೋಣ. ನನ್ನ SKH ಪ್ರಯತ್ನ ಫೇಸ್ಬುಕ್ನಲ್ಲಿ ಸಹ ನೀವು ಈ ರೋಗಗಳ ಕುರಿತು ತಿಳ್ಕೊಳ್ಬೋದು. ಎಲ್ಲ ರೋಗಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಂತಂದ್ರೆ ಯೋಗ SKH ಅಥಣಿ ಯೂಟ್ಯೂಬ್ನಲ್ಲಿ ತಿಳ್ಕೊಳ್ಬೋದು. ತಾನೆಲ್ಲ ಎಲ್ಲರಿಗೂ ತಿಳಿಸಿರಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೋಗಿಗಳಿಗೆ ತಿಳಿಸಿರಿ, ದೊಡ್ಡ ಉಪಕಾರವಾಗುತ್ತದೆ.